ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಾದಾಮಿ ಚಾಲುಕ್ಯರ ಆಧಾರಗಳು ಮತ್ತು ಚಾಲುಕ್ಯರ ಮೂಲದ ಬಗ್ಗೆ ಗಮನಿಸೋಣ. ಬಾದಾಮಿ ಚಾಲುಕ್ಯರು. ಚಾಲುಕ್ಯ ಸಂತತಿಯು ಕರ್ನಾಟಕವನ್ನು ಆಳಿದ ಮೊದಲ ಹಿರಿಯ ಸಾಮ್ರಾಜ್ಯವಾಗಿದೆ. ಚಾಲುಕ್ಯರಿಂದ ರಚಿತವಾದ ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ವೇಸರ ಶೈಲಿ ಎಂದು ಕರೆಯುತ್ತಾರೆ. ಚಾಲುಕ್ಯರು ವೈಷ್ಣವ ಪಂಥದ ಅನುಯಾಯಿಗಳಾಗಿದ್ದು ಆದಿವರಹವು ಇವರ ರಾಜ್ಯ ಲಾಂಛನವಾಗಿತ್ತು. ಬಿಜಾಪುರ ಜಿಲ್ಲೆಯ ಬಾದಾಮಿಯು ಇವರ ರಾಜಧಾನಿಯಾದ್ದರಿಂದ ಇವರನ್ನ ಬಾದಾಮಿ ಚಾಲುಕ್ಯರು ಎಂದು ಕರೆಯುತ್ತಾರೆ. ಇನ್ನು ವಾತಾಪಿ ಇದು ಬಾದಾಮಿಯ ಮತ್ತೊಂದು ಹೆಸರಾಗಿದೆ. ಚಾಲುಕ್ಯರಲ್ಲಿ ಪ್ರಮುಖವಾಗಿ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಮತ್ತು ವೆಂಗಿ ಚಾಲುಕ್ಯರು ಎಂಬ 3 ಶಾಖೆಗಳಿವೆ. ಬಾದಾಮಿ ಚಾಲುಕ್ಯರ ಇತಿಹಾಸವನ್ನು ತಿಳಿಯಲು ಕೆಲವು ಆಧಾರಗಳು ಲಭ್ಯವಾಗಿದ್ದು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಹುಯನ್ಸಾಂಗನ ಬರವಣಿಗೆ ಹಾಗೂ ತಬರಿಯ ಬರವಣಿಗೆಗಳು ಸಹಾಯಕವಾಗಿವೆ. ಇದರ ಜೊತೆಗೆ ಚಾಲುಕ್ಯರ ಕಾಲದಲ್ಲಿ ರಚಿತವಾದ ಶಾಸನಗಳು, ನಾಣ್ಯಗಳು ಇವರ ಸಮಕಾಲೀನ ಹಾಗೂ ರಾಜಕೀಯ ಇತಿಹಾಸವನ್ನು ತಿಳಿಯಲು ಸಹಾಯಕವಾದವುಗಳಾಗಿವೆ. ಚಾಲುಕ್ಯರ ಮೂಲ. ವಿದೇಶಿ ಸಿದ್ಧಾಂತ. ಈ ವಿದೇಶಿ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಎಂದರೆ ಡಾಕ್ಟರ್ ಹಾರ್ನೆಬಲ್ VA ಸ್ಮಿತ್ ರೈಸ್ ಅವರು. ಇವರ ಪ್ರಕಾರ ಚಾಲುಕ್ಯರು ಪಲ್ಲವ ಅಥವಾ ಪಾರ್ಥಿಯನ್ ಪಂಗಡಕ್ಕೆ ಸೇರಿದವರು ಎಂದು ತಿಳಿಸಿದ್ದಾರೆ. ಪಲ್ಲವರು ಮತ್ತು ಚಾಲುಕ್ಯರ ನಡುವಿನ ವೈರತ್ವವನ್ನು ಆಧರಿಸಿ ಈ ವಿದೇಶಿ ಸಿದ್ಧಾಂತವನ್ನು ಮಂಡಿಸಲಾಗಿದೆ. ಪೌರಾಣಿಕ ಸಿದ್ಧಾಂತದ ಪ್ರಕಾರ 6ನೇ ವಿಕ್ರಮಾದಿತ್ಯನ ಹಂದಾರಿಕೆ ಶಾಸನದಲ್ಲಿ ಹಾರತಿ ಪಂಚಸಿಕ ಮುನಿಯು ಒಮ್ಮೆ ಸೂರ್ಯದೇವನಿಗೆ ತರ್ಪಣವನ್ನ ನೀಡುತ್ತಿದ್ದಾಗ ಬ್ರಾಹ್ಮಣನ ಅನುಗ್ರಹದಿಂದ ಅವನ ಚಲುಕ ಅಥವಾ ಬೊಗಸೆಯಲ್ಲಿ ಒಬ್ಬ ವೀರ ಯೋಧ ಜನಿಸಿದನೆಂದು ಆತನೇ ಮುಂದೆ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನೆಂದು ವಿವರಿಸಲಾಗಿದೆ. ಅಲ್ಲದೆ ಬಿಲ್ಲಣನ ವಿಕ್ರಮಾಂಕ ದೇವಚರಿತಂ ಕೃತಿಯಲ್ಲಿ ಒಮ್ಮೆ ಇಂದ್ರದೇವನು ಭೂಮಂಡಲವು ದುಷ್ಟರಿಂದ ತುಂಬು ಹೋಗಿದೆ, ಅದನ್ನು ತೊಲಗಿಸಲು ಒಬ್ಬ ವೀರ ಯೋಧನನ್ನು ಕರುಣಿಸು ಎಂದು ಬ್ರಹ್ಮನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮನ ಚಲುಕ ಅಥವಾ ಬೊಗಸೆಯಲ್ಲಿ ಒಬ್ಬ ವೀರ ಯೋಧ ಜನಿಸಿದನೆಂದು ಆತನೇ ಮುಂದೆ ಚಾಲುಕ್ಯ ಸಂತತಿಯ ಸ್ಥಾಪಕನಾದನೆಂದು ಹೇಳಲಾಗಿದೆ. ಕನ್ನಡ ಸಿದ್ಧಾಂತ. ಈ ಕನ್ನಡ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು ಎಂದರೆ ಡಾಕ್ಟರ್ CS ನಂದಿಮಾಥರ್ ಮತ್ತು LN ರಾವ್ ಅವರು. ಚಾಲುಕ್ಯ, ಚಲುಕಿ, ಚಳಕ, ಸಲ್ಕಿ ಎಂಬಂತಹ ಪದಗಳು ಕೃಷಿ ಉಪಕರಣಗಳಿಗೆ ಸಂಬಂಧಿಸಿದವು. ಆದ್ದರಿಂದ ಇವರು ಬಾದಾಮಿಯ ಸುತ್ತಮುತ್ತ ನೆಲೆಸಿದ ಕೃಷಿ ಮಾಡುವ ಜನರೇ ಆಗಿದ್ದಾರೆ ಎಂದಿದ್ದಾರೆ. ಕತ್ತಿ ಅರಸ, ಬಿಟ್ಟಿ ಅರಸ, ಮಂಗಳ ಅರಸ ಮತ್ತು ಪುಲಕೇಶಿ ಎಂಬ ಪದಗಳು ಪ್ರಮುಖವಾಗಿ ಕನ್ನಡ ಪದಗಳಾಗಿವೆ ಎಂದು ಈ ಇತಿಹಾಸಕಾರರು ತಿಳಿಸಿದ್ದಾರೆ. ಇನ್ನು ರಾಷ್ಟ್ರಕೂಟರ ಶಾಸನಗಳು ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಎಂದು ವರ್ಣಿಸಿವೆ. ಪ್ರಸ್ತುತವಾಗಿ ಎಲ್ಲ ಇತಿಹಾಸಕಾರರು ಚಾಲುಕ್ಯರು ಕನ್ನಡ ಮೂಲದವರೇ ಎಂದು ಒಪ್ಪಿಕೊಂಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಾದಾಮಿ ಚಾಲುಕ್ಯರ ರಾಜಕೀಯ ಇತಿಹಾಸವನ್ನು ಗಮನಿಸೋಣ. ರಾಜಕೀಯ ಇತಿಹಾಸ. ಜಯಸಿಂಹ ಕ್ರಿಸ್ತಶಕ 500ರಿಂದ 520. ಪುಲಕೇಶಿಯ ಐಹೊಳೆ ಮತ್ತು ಮಂಗಳೇಶನ ಮಹಾಕೂಟ ಶಾಸನದ ಪ್ರಕಾರ ಜಯಸಿಂಹನು ಚಾಲುಕ್ಯ ಸಂತತಿಯ ಸ್ಥಾಪಕನೆಂದು ಹೇಳಲಾಗಿದೆ. ಈ ಜಯಸಿಂಹನು ಆರಂಭದಲ್ಲಿ ಕದಂಬರ ಸಾಮಂತನಾಗಿದ್ದು ಈತನಿಗೆ ವಲ್ಲಭ, ವಲ್ಲಭೇಂದ್ರ ಮತ್ತು ವಲ್ಲಭ ರಾಜ ಎಂಬ ಬಿರುದುಗಳಿದ್ದವು. ಈ ಜಯಸಿಂಹನ ನಂತರ ರಣರಂಗ ಎಂಬುವವನು ಕ್ರಿಸ್ತಶಕ 520ರಿಂದ 540ರವರೆಗೆ ಆಳ್ವಿಕೆಯನ್ನ ಮಾಡಿದ. ಈ ರಣರಂಗನ ನಂತರ 1ನೇ ಪುಲಕೇಶಿಯು ಕ್ರಿಸ್ತಶಕ 547ರಿಂದ 566ರವರೆಗೆ ಆಳ್ವಿಕೆ ಮಾಡಿದನೆಂದು ಹೇಳಲಾಗಿದೆ. ಈ 1ನೇ ಪುಲಕೇಶಿಯನ್ನ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕನೆಂದು ಕರೆಯುತ್ತಾರೆ. ಈತ ಕದಂಬರ ಅರಸ 2ನೇ ಕೃಷ್ಣವರ್ಮನನ್ನು ಸೋಲಿಸಿದ ಎಂದು ಹೇಳಲಾಗಿದೆ. ಇನ್ನು 1ನೇ ಪುಲಕೇಶಿಯು ಬಾದಾಮಿ ಚಾಲುಕ್ಯರ ಪ್ರಥಮ ಸ್ವತಂತ್ರ ದೊರೆ ಎಂತಲೂ ಕೂಡ ಹೇಳಲಾಗಿದೆ. 1ನೇ ಪುಲಕೇಶಿಯು ಅಶ್ವಮೇಧ ಯಾಗ, ಹಿರಣ್ಯ ಗರ್ಭದಾನ, ಬಹುಸುವರ್ಣ, ವಾಜಪೇಯ ಎಂಬ ಮೊದಲಾದ ಯಾಗಗಳನ್ನು ಆಚರಿಸಿದ.
ಒಂದನೇ ಪುಲಿಕೇಶಿಗೆ ಸತ್ಯಾಶ್ರಯ, ಶ್ರೀವಲ್ಲಭ, ಶ್ರೀ ಪೃಥ್ವಿವಲ್ಲಭ, ವಲ್ಲಭೇಂದ್ರ ಮತ್ತು ರಣವಿಕ್ರಮ ಎಂಬ ಬಿರುದುಗಳಿದ್ದವು. ಒಂದನೇ ಪುಲಿಕೇಶಿಯ ರಾಣಿ ದುರ್ಬಲಾದೇವಿಯಾಗಿದ್ದಳು. ಈ ಒಂದನೇ ಪುಲಿಕೇಶಿಗೆ ಕೀರ್ತಿವರ್ಮ ಮತ್ತು ಮಂಗಳೇಶ ಎಂಬ ಇಬ್ಬರು ಮಕ್ಕಳಿದ್ದರು. ಈ ಒಂದನೇ ಪುಲಿಕೇಶಿಯ ರಾಜಧಾನಿ ಬಾದಾಮಿಯಾಗಿತ್ತು. ಒಂದನೇ ಕೀರ್ತಿವರ್ಮ ಕ್ರಿಸ್ತಶಕ 566 596. ಈತ ಒಂದನೇ ಪುಲಿಕೇಶಿಯ ಮಗನಾಗಿದ್ದು ಈತನಿಗೆ ಕೀರ್ತಿ ರಾಜ ಎಂತಲೂ ಕೂಡ ಕರೀತಾ ಇದ್ರು. ಈತ ಅಧಿಕಾರಕ್ಕೆ ಬಂದ ಕೂಡಲೇ ನೆರೆ ರಾಜ್ಯಗಳಾದ ಮೌರ್ಯ, ಕದಂಬ, ನಳ, ಅಲುಬರನ್ನು ಸೋಲಿಸಿ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ದ. ಆದ್ದರಿಂದಲೇ ಈ ಒಂದನೇ ಕೀರ್ತಿ ರಾಜನಿಗೆ ಕದಂಬ, ಮೌರ್ಯ, ನಳರ ಕಾಳರಾತ್ರಿ ಎಂತಲೂ ಕೂಡ ಇತಿಹಾಸದಲ್ಲಿ ವರ್ಣಿಸಲಾಗಿದೆ. ಈತನಿಗೆ ಕೊಡಚಿಯ ತಾಮ್ರಪಟ್ಟಗಳಲ್ಲಿ ಕತ್ತಿಯ ರಸ ಎಂತಲೂ ಕೂಡ ವರ್ಣಿಸಲಾಗಿದೆ. ಈತ ಪುರಿಯನ್ನು ಗೆದ್ದು ಅಲ್ಲಿ ಧ್ರುವಸೇನನನ್ನ ರಾಜ್ಯಪಾಲನನ್ನಾಗಿ ನೇಮಿಸಿದ ಎಂದು ಹೇಳಲಾಗಿದೆ. ಇನ್ನು ಬಾದಾಮಿಯ ಗುಹಾಲಯಗಳ ನಿರ್ಮಾಣ ಕಾರ್ಯವು ಒಂದನೇ ಕೀರ್ತಿವರ್ಮನ ಕಾಲದಲ್ಲಿ ಆರಂಭವಾಯಿತು ಎಂದು ಹೇಳಲಾಗಿದೆ. ಮಹಾಕೂಟ ಸ್ತಂಭ ಶಾಸನದಲ್ಲಿ ಈ ಒಂದನೇ ಕೀರ್ತಿವರ್ಮನು ಅಂಗ, ವೆಂಗಿ, ಕಳಿಂಗ, ಮಂದ್ರಕ, ದ್ರಮೀಳ, ವೈಜಯಂತಿ ರಾಜ್ಯಗಳನ್ನು ಜಯಿಸಿದನೆಂದು ಹೇಳಲಾಗಿದೆ. ಇನ್ನು ಒಂದನೇ ಕೀರ್ತಿವರ್ಮನಿಗೆ ಪರಾಕ್ರಮಿ, ಸತ್ಯಾಶ್ರಯ, ಶ್ರೀ ಪೃಥ್ವಿವಲ್ಲಭ ಎಂಬ ನಾನಾ ಬಿರುದುಗಳಿದ್ದವು. ಕೀರ್ತಿವರ್ಮನಿಗೆ ಪ್ರಥಮ ವಾತಾಪಿಯ ನಿರ್ಮಾಪಕ ಎಂತಲೂ ಕೂಡ ಕರೆಯುತ್ತಾರೆ. ಈ ಕೀರ್ತಿವರ್ಮನು ಸೇಂದ್ರಕರ ರಾಜಕುಮಾರಿಯನ್ನು ಮದುವೆಯಾದ ಎಂದು ಹೇಳಲಾಗಿದೆ. ಇನ್ನು ಕೀರ್ತಿವರ್ಮನಿಗೆ ಇಮ್ಮಡಿ ಪುಲಿಕೇಶಿ, ವಿಷ್ಣುವರ್ಧನ, ಧಾರಾಶ್ರಯ, ಜಯಸಿಂಹ ಮತ್ತು ಬುದ್ಧವರ್ಷ ಎಂಬ ಮಕ್ಕಳಿದ್ದರು. ಮಂಗಳೇಶ ಕ್ರಿಸ್ತಶಕ 596 610. ಇಮ್ಮಡಿ ಪುಲಿಕೇಶಿಯು ಅಪ್ರಾಪ್ತನಾದ್ದರಿಂದ ಕೀರ್ತಿವರ್ಮನ ಮರಣದ ನಂತರ ಆತನ ಸಹೋದರನಾದ ಮಂಗಳೇಶ ಅಧಿಕಾರಕ್ಕೆ ಬಂದ. ಈ ಮಂಗಳೇಶನು ಕ್ರಿಸ್ತಶಕ 602 ಮಧ್ಯ ಭಾರತವನ್ನ ಆಳುತ್ತಿದ್ದ ಕಳಚೂರಿಯ ರಾಜ ಬುದ್ಧರಾಜನ ಮೇಲೆ ದಾಳಿ ಮಾಡಿ ಆತನನ್ನ ಸೋಲಿಸಿದನೆಂದು ಹೇಳಲಾಗಿದೆ. ಇನ್ನು ಮಂಗಳೇಶನ ಸೇನಾಬಲಗಳ ತುಳಿತದಿಂದ ಎದ್ದ ಧೂಳು ಪೂರ್ವ ಸಮುದ್ರಗಳ ತೀರವನ್ನು ಆವರಿಸಿತು ಎಂದು ಐಹೊಳೆ ಶಾಸನದಲ್ಲಿ ವಿವರಿಸಲಾಗಿದೆ. ಗುಜರಾತ್, ಮಾಳ್ವಾ, ಮಹಾರಾಷ್ಟ್ರ, ವಿದರ್ಭ ಮತ್ತು ಖಾಂದೇಶಗಳನ್ನು ಈ ಮಂಗಳೇಶ ವಶಪಡಿಸಿಕೊಂಡ ಎಂದು ತಿಳಿದು ಬಂದಿದೆ. ಕೊಂಕಣದ ಸ್ವಾಮಿರಾಜನನ್ನು ಕೊಂದು ರೇವತಿ ದ್ವೀಪವನ್ನು ಪಡೆದು ಅದನ್ನು ತನ್ನ ಮಾಂಡಲಿಕನಾದ ಇಂದ್ರವರ್ಮನಿಗೆ ಈ ಮಂಗಳೇಶ ಒಪ್ಪಿಸಿದ. ಈ ಮಂಗಳೇಶನು ವಿಷ್ಣುವಿನ ಆರಾಧಕನಾಗಿದ್ದು ಈ ಮಂಗಳೇಶನಿಗೆ ರಣವಿಕ್ರಮ, ರಣವಿಕ್ರಾಂತ, ಪರಮ ಭಾಗವತ, ಶ್ರೀ ಪೃಥ್ವಿವಲ್ಲಭ ಎಂಬ ನಾನಾ ಬಿರುದುಗಳಿದ್ದವು. ಮಂಗಳೇಶನನ್ನ ಚಾಲುಕ್ಯ ಕಲೆಯ ಪಿತಾಮಹ ಎಂತಲೂ ಕೂಡ ಹೇಳಲಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸನಾದ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ಗಮನಿಸೋಣ. ಇಮ್ಮಡಿ ಪುಲಿಕೇಶಿ ಕ್ರಿಸ್ತಶಕ 610 642. ಇಮ್ಮಡಿ ಪುಲಿಕೇಶಿಯು ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದಾನೆ. ಈತನ ಬಗ್ಗೆ ಐಹೊಳೆ ಶಾಸನ ಮತ್ತು ಹುಯೆನ್ ಸಾಂಗನ ಬರವಣಿಗೆಗಳು ಈತನ ಇತಿಹಾಸವನ್ನು ಅರಿಯಲು ಸಹಾಯಕವಾದವುಗಳಾಗಿವೆ. ಇಮ್ಮಡಿ ಪುಲಿಕೇಶಿಯ ದಂಡಯಾತ್ರೆಗಳು. ವಯಸ್ಸಿಗೆ ಬಂದ ಪುಲಿಕೇಶಿಗೆ ಸಿಂಹಾಸನವನ್ನು ಬಿಟ್ಟುಕೊಡದೆ ಮಂಗಳೇಶ ತನ್ನ ಮಗನಾದ ಸುಂದರವರ್ಮನಿಗೆ ಅಧಿಕಾರಕ್ಕೆ ತರಲು ಬಯಸಿದ್ದ. ಆಗ ಪುಲಿಕೇಶಿಯು ಮಂಗಳೇಶನನ್ನ ಯಾದವಿ ಕಲದಲ್ಲಿ ಸೋಲಿಸುವ ಮೂಲಕ ರಾಜ್ಯವನ್ನ ಪಡೆದುಕೊಂಡ ಎಂದು ಹೇಳಲಾಗಿದೆ. ಈ ಪುಲಿಕೇಶಿಯು ರಾಷ್ಟ್ರಕೂಟರ ಗೋವಿಂದ ಮತ್ತು ಅಪ್ಪಾಯಿಕರನ್ನು ಭೀಮಾ ನದಿ ತೀರದಲ್ಲಿ ಸೋಲಿಸಿದ. ಅಲ್ಲದೆ ಪುಲಿಕೇಶಿಯು ದಕ್ಕನ್ ರಾಜ್ಯಗಳಾದ ಬನವಾಸಿಯ ಕದಂಬರು, ಕೊಂಕಣದ ಮೌರ್ಯರು, ತಲಕಾಡಿನ ಗಂಗರು ಹಾಗೂ ದಕ್ಷಿಣದ ಅಲುಪರನ್ನ ಸೋಲಿಸಿ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿಕೊಂಡ. ಪುಲಿಕೇಶಿಯು ಅಲುಪರ ರಾಜಕುಮಾರಿಯಾದ ಕದಂಬ ಮಹಾದೇವಿಯನ್ನ ಮದುವೆಯಾದನೆಂದು ಹೇಳಲಾಗಿದೆ. ಇನ್ನು ಉತ್ತರದ ಲಾಟರು, ಪ್ರತಿಹಾರರು, ಗುರ್ಜರರು, ಮಾಳ್ವರು ಈತನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡರು ಎಂದು ಇತಿಹಾಸಕಾರರು ತಿಳಿಸಿದ್ದಾರೆ.
ಅಲ್ಲದೆ ಇಮ್ಮಡಿ ಪುಲಿಕೇಶಿಯು ತನ್ನ ತಮ್ಮನಾದ ಜಯಸಿಂಹನನ್ನ ಗುಜರಾತಿನ ಮಾಂಡಲಿಕನನ್ನಾಗಿ ನೇಮಕ ಮಾಡಿದ. ಪುಲಿಕೇಶಿಯು ಕ್ರಿಸ್ತಶಕ 630ರಲ್ಲಿ ನರ್ಮದಾ ನದಿ ಕಾಳಗದಲ್ಲಿ ಹರ್ಷವರ್ಧನನ್ನ ಸೋಲಿಸಿ ಪರಮೇಶ್ವರ ಎಂಬ ಬಿರುದು ಕೂಡ ಪಡೆದುಕೊಂಡ. ಇನ್ನು ಪುಲಿಕೇಶಿಯು ಪೂರ್ವದ ಮಧ್ಯಪ್ರದೇಶ, ಒರಿಸ್ಸಾ, ಕೋಸಲ ಹಾಗೂ ಕಳಿಂಗ ರಾಜ್ಯವನ್ನು ಕೂಡ ಈತ ವಶಪಡಿಸಿಕೊಂಡ ಎಂದು ಹೇಳಲಾಗಿದೆ. ಅಲ್ಲದೆ ಆಂಧ್ರದ 12 ಜನ ಅರಸರನ್ನ ಸೋಲಿಸಿ ಬೆಂಗಿ ಮಂಡಲ ಹಾಗೂ ಪಿಷ್ಟಪುರವನ್ನ ಗೆದ್ದುಕೊಂಡ. ನಂತರ ತನ್ನ ಸಹೋದರನಾದ ಕುಜ ವಿಷ್ಣುವರ್ಧನನ್ನ ಪೂರ್ವ ಪ್ರಾಂತ್ಯಗಳ ಉಸ್ತುವಾರಿಗೆ ನೇಮಕ ಮಾಡಿದ. ಮುಂದೆ ಈ ಕುಜ ವಿಷ್ಣುವರ್ಧನನೇ ಸ್ವತಂತ್ರ ವೆಂಗಿ ಚಾಲುಕ್ಯ ಸಂತತಿಯನ್ನ ಸ್ಥಾಪನೆ ಮಾಡಿದ ಎಂದು ಹೇಳಲಾಗಿದೆ. ಪುಲಕೇಶಿಯು ಪಲ್ಲವರ ದೊರೆಯಾದ 1ನೇ ಮಹೇಂದ್ರವರ್ಮನನ್ನ ಪುಲಲೂರು ಎಂಬ ಕದನದಲ್ಲಿ ಸೋಲಿಸಿದ. ರವಿಕೀರ್ತಿಯು ಹೇಳುವಂತೆ ಪುಲಕೇಶಿಯ ಸೈನ್ಯ ಎಬ್ಬಿಸಿದ ಧೂಳು ಪಲ್ಲವಾಧಿಪತಿಯ ಪ್ರತಾಪವನ್ನ ಮೊಸುಳಿಸಿ ಕೊನೆಗೆ ಕಂಚಿ ಪ್ರಕಾರಕ್ಕೆ ಸೀಮಿತವಾಯಿತು ಎಂದು ವರ್ಣಿಸಿದ್ದಾನೆ. ಇಮ್ಮಡಿ ಪುಲಿಕೇಶಿಯು 2ನೇ ಬಾರಿಗೆ ಪಲ್ಲವರ ಮೇಲೆ ದಂಡೆತ್ತಿ ಹೋದಾಗ ಪೇರಿಯಾಲ, ಮಣಿಮಂಗಲ ಹಾಗೂ ಸುರಮಾರ ಕದನಗಳಲ್ಲಿ ಸೋತನೆಂದು ಹೇಳಲಾಗಿದೆ. ಅಲ್ಲದೆ ಪಲ್ಲವರ ವಿರುದ್ಧ ಹೋರಾಡುತ್ತಲೇ ಮರಣವನ್ನು ಕೂಡ ಹೊಂದಿದ. ಇನ್ನು ಪಲ್ಲವರ ದೊರೆ 1ನೇ ನರಸಿಂಹವರ್ಮನು ಈ ಚಾಲುಕ್ಯರನ್ನು ಸೋಲಿಸುವ ಮೂಲಕ ವಾತಾಪಿಕೊಂಡ ಎಂಬ ಬಿರುದನ್ನು ಕೂಡ ಆತ ಪಡೆದುಕೊಂಡ. ಇತಿಹಾಸಕಾರರಾದ ಪ್ರೊಫೆಸರ್ ನೀಲಕಂಠ ಶಾಸ್ತ್ರಿಯವರು ಹೇಳುವಂತೆ ಕನ್ನಡಿಗರು ಮತ್ತು ಪಲ್ಲವರು ಸದಾ ಎಣ್ಣೆ ಸೀಗೆಕಾಯಿಯಂತಿದ್ದರು ಎಂದಿದ್ದಾರೆ. ಕ್ರಿಸ್ತಶಕ 637ರಲ್ಲಿ ಇಮ್ಮಡಿ ಪುಲಿಕೇಶಿಯು ಬಾಂಬೆ ಬಳಿಯ ಠಾಣಾ ಬಂದರಿನ ಮೇಲೆ ದಾಳಿ ಮಾಡುವ ಮೂಲಕ ಅಲ್ಲಿದ್ದ ಅರಬರನ್ನ ಹೊರಗಟ್ಟಿದ್ದ ಎಂದು ಹೇಳಲಾಗಿದೆ. ಈ ಇಮ್ಮಡಿ ಪುಲಿಕೇಶಿಗೆ ಸತ್ಯಾಶ್ರಯ, ಸಾಹಸ ರಸಿಕ, ಪರಮೇಶ್ವರ, ಶ್ರೀ ಪೃಥ್ವಿ ವಲ್ಲಭ, ಪರಮ ಭಾಗವತ, ಸಮಸ್ತ ಭೂ ಆಶ್ರಯ, ವಲ್ಲಭ, ವಲ್ಲಭಾಚಾರ್ಯ, ವಲ್ಲಭೇಂದ್ರ, ಶ್ರೀ ಮಹಾರಾಜಾಧಿರಾಜ, ವಲ್ಲಭ ಭಟ್ಟಾರಿಕ, ದಕ್ಷಿಣ ಪತೇಶ್ವರ ಎಂಬ ನಾನಾ ಬಿರುದುಗಳಿದ್ದವು. ಇನ್ನು ಇಮ್ಮಡಿ ಪುಲಿಕೇಶಿಯ ಸಾಮ್ರಾಜ್ಯವು ಉತ್ತರದಲ್ಲಿ ನರ್ಮದಾ ನದಿಯಿಂದ ದಕ್ಷಿಣದ ಕಂಚಿಯವರೆಗೂ ಹಾಗೂ ಪಶ್ಚಿಮದ ಕೊಂಕಣದಿಂದ ಪೂರ್ವದ ಕಳಿಂಗದವರೆಗೂ ವಿಸ್ತರಿಸಿತು. ಇಮ್ಮಡಿ ಪುಲಿಕೇಶಿಯು ಪರ್ಷಿಯಾದ ದೊರೆಯಾದ 2ನೇ ಖುಸ್ರೋನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನ ಕಳುಹಿಸಿಕೊಟ್ಟನೆಂದು ಹೇಳಲಾಗಿದೆ. ಇನ್ನು ವಿಜಯ ಭಟ್ಟಾರಿಕೆಯು ಇಮ್ಮಡಿ ಪುಲಿಕೇಶಿಯ ಪಟ್ಟದ ರಾಣಿಯಾಗಿದ್ದಳು. ಈ ಇಮ್ಮಡಿ ಪುಲಿಕೇಶಿಯ ಆಸ್ಥಾನಕ್ಕೆ ಚೀನಿ ಪ್ರವಾಸಿಗನಾದ ಹುಯನ್ ತಾಂಗನು ಭೇಟಿ ನೀಡಿದನೆಂದು ಹೇಳಲಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಾದಾಮಿ ಚಾಲುಕ್ಯರ ಆಡಳಿತ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನ ಗಮನಿಸೋಣ. ಆಡಳಿತ ವ್ಯವಸ್ಥೆ. ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆಯಲ್ಲಿ ಅರಸನೇ ಆಡಳಿತದ ಮುಖ್ಯಸ್ಥನಾಗಿದ್ದು ಎಲ್ಲಾ ಅಧಿಕಾರಗಳು ಅವನಲ್ಲಿ ಕೇಂದ್ರೀಕೃತವಾಗಿದ್ದವು. ಇನ್ನು 3ನೇ ಸೋಮೇಶ್ವರನ ಮನೋಲ್ಲಾಸ ಎಂಬ ಗ್ರಂಥದಲ್ಲಿ ರಾಜನಾದವನು ಉದಾರಿಯು, ವೀರಯೋಧನು, ದಾನಶೀಲನು ಹಾಗೂ ಸತ್ಯಸಂಧನು ಆಗಿರಬೇಕು ಎಂದು ವಿವರಿಸಲಾಗಿದೆ. ಅಲ್ಲದೆ ಚಾಲುಕ್ಯ ಅರಸರು ಪ್ರಜೆಗಳ ಕುಂದುಕೊರತೆಯನ್ನ ತಿಳಿಯಲು ಆಗಾಗ ಪ್ರವಾಸವನ್ನು ಕೂಡ ಕೈಗೊಳ್ಳುತ್ತಾ ಇದ್ರು ಎಂದು ಹುಯನ್ ತಾಂಗನು ತಿಳಿಸಿದ್ದಾನೆ. ಚಾಲುಕ್ಯರ ಅರಸರು ಪ್ರಮುಖವಾಗಿ ಪಟ್ಟದ ಕಲ್ಲಿನಲ್ಲಿ ಇವರಿಗೆ ಪಟ್ಟಾಭಿಷೇಕವನ್ನ ಮಾಡಲಾಗ್ತಾ ಇತ್ತು. ಚಾಲುಕ್ಯರ ಕಾಲದಲ್ಲಿ ಯುವರಾಜನನ್ನ ರಾಜ್ಕುಮಾರ ಎಂಬ ಹೆಸರಿಂದ ಕರೆಯಲಾಗ್ತಾ ಇತ್ತು. ಅಲ್ಲದೆ ರಾಣಿಯನ್ನು ಪಟ್ಟದ ಮಹಿಷಿ ಎಂದು ಕೂಡ ಹೇಳಲಾಗಿದೆ. ಚಾಲುಕ್ಯರ ಕಾಲದಲ್ಲಿ ದಂಡನಾಯಕ, ಮಹಾಸಂಧಿ ವಿಗ್ರಹಿಕ, ಸರ್ವಾಧಿಕಾರಿ, ವಿಷಯಾಧಿಕರಣ, ಮನೆ ವರ್ಗಡೆ, ಪಸಾಯಿತ, ಅಕ್ಷಪಟಲಾಧ್ಯಕ್ಷ, ಶ್ರೀ ಹೆಗ್ಗಡೆ, ಭಂಡಾರಿ ಎಂಬ ವಿವಿಧ ಮಂತ್ರಿಗಳು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಕೇಂದ್ರಾಡಳಿತದಲ್ಲಿ ಪ್ರಮುಖವಾಗಿ 16 ಇಲಾಖೆಗಳು ಕಾರ್ಯನಿರ್ವಹಿಸುತ್ತಿದ್ದವು ಎಂದು ಹೇಳಲಾಗಿದೆ ಮತ್ತು ಆ 16 ಇಲಾಖೆಗಳ ಮುಖ್ಯಸ್ಥರನ್ನ ಕಾರ್ಯದರ್ಶಿ ಎಂಬ ಹೆಸರಿಂದ ಗುರುತಿಸಲಾಗಿದೆ. ಚಾಲುಕ್ಯರ ಸೈನ್ಯವನ್ನ ಕರ್ನಾಟಕ ಬಲ ಎಂದು ಕರೆಯಲಾಗ್ತಾ ಇತ್ತು. ಇವರ ಸೈನ್ಯದಲ್ಲಿ ಕಾಲುಪಡೆ, ಅಶ್ವಪಡೆ, ಗಜಪಡೆ, ರಥಪಡೆ ಮತ್ತು ಒಂಟೆ ಪಡೆಗಳಿಂದ ಕೂಡಿತು. ಧರ್ಮಾಧ್ಯಕ್ಷ ಮತ್ತು ಧರ್ಮಕರ್ಣಿಕರು ಅರಸನಿಗೆ ನ್ಯಾಯದಾನದಲ್ಲಿ ಸಹಕಾರವನ್ನ ನೀಡ್ತಾ ಇದ್ರು. ಚಾಲುಕ್ಯರ ಕಾಲದಲ್ಲಿ ಭೂ ಕಂದಾಯವನ್ನ ಸಿದ್ದಯ್ಯ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ವಡ್ಡರಾವುಲ ಎಂಬುದು
ಅರಸು ಕುಟುಂಬದ ಮೇಲಿನ ಪ್ರಮುಖ ತೆರಿಗೆಯಾಗಿತ್ತು. ಹೆರ್ಜಂಕ ಎಂಬುದು ಸೇರುಗಳ ಮೇಲಿನ ತೆರಿಗೆಯಾಗಿತ್ತು. ಬಿಳುರೊಡೆ ಎಂಬುದು ವ್ಯಾಪಾರದ ಮೇಲಿನ ತೆರಿಗೆಯಾಗಿತ್ತು. ಪನ್ನಯ್ಯ ಎಂಬುದು ವೀಳ್ಯದೆಲೆಯ ಮೇಲಿನ ಪ್ರಮುಖ ತೆರಿಗೆಯಾಗಿತ್ತು. ಕೋಲು, ಗಂಗಕೋಲು, ಬೇರುಂಡ ಕೋಲು, ಮರುಗುಡಿ ಕೋಲು, ಕಚವಿ ಕೋಲು, ಬತ್ತಲು ಕೋಲು ಎಂಬುವು ಆಗಿನ ಕಾಲದ ಪ್ರಮುಖ ಭೂಮಾಪನಗಳಾಗಿದ್ದವು. ಚಾಲುಕ್ಯರ ಕಾಲದಲ್ಲಿ ಪ್ರಾಂತಗಳ ಮುಖ್ಯಸ್ಥನನ್ನ ಮಹಾಮಂಡಳೇಶ್ವರ ಎಂಬ ಹೆಸರಿಂದ ಕರೆಯಲಾಗಿದೆ. ಪಟ್ಟಣಗಳ ಆಡಳಿತದ ಮುಖ್ಯಸ್ಥನನ್ನ ಪಟ್ಟಣ ಸ್ವಾಮಿ ಎಂದು ಕರೀತಾ ಇದ್ರು. ಗ್ರಾಮಗಳ ಮುಖ್ಯಸ್ಥನನ್ನ ಗ್ರಾಮಿಕನಾಗಿದ್ದ. ನಗರ ಸಭೆಯು ನಖರ ಎಂಬ ವರ್ತಕರ ಶ್ರೇಣಿಗಳ ಕೈಯಲ್ಲಿತ್ತು ಎಂದು ಹೇಳಲಾಗಿದೆ. ನಗರದ ದಂಡಾಧಿಕಾರಿಯನ್ನ ನಕರ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಅಗ್ರಹಾರದ ಮುಖ್ಯಸ್ಥನಿಗೆ ಮಹಾಜನರು ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಚಾಲುಕ್ಯರ ಕಾಲದ ಸಾಮಾಜಿಕ ವ್ಯವಸ್ಥೆ. ಚಾಲುಕ್ಯರು ಮೂಲತಃ ವೈದಿಕ ಧರ್ಮದ ಆರಾಧಕರಾಗಿದ್ರು. ಇವರು ಶಿವ ಮತ್ತು ವಿಷ್ಣುವನ್ನ ಹೆಚ್ಚಾಗಿ ಪೂಜಿಸ್ತಾ ಇದ್ರು. ಇವರ ಸಮಾಜದಲ್ಲಿ 3 ವಿಹಾರಗಳು, 10,000 ಬೌದ್ಧರಿದ್ದರು ಎಂದು ಹುಯಸ್ತಾಂಗನು ತಿಳಿಸಿದ್ದಾನೆ. ಇವರ ಕಾಲದಲ್ಲಿ ಪ್ರತಿ ಸಂಘಗಳು ಚಾಲ್ತಿಯಲ್ಲಿದ್ದು ಅವುಗಳನ್ನ ಸಂಘ ಅಥವಾ ಶ್ರೇಣಿ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇತ್ತು. ಗೋವಾ, ಮಂಗಳೂರು, ಮಲ್ಸೆ, ಠಾಣಾ, ಸೋಪಾರ್ ಮತ್ತು ಕಲ್ಯಾಣಗಳು ಆಗಿನ ಕಾಲದ ಪ್ರಸಿದ್ಧ ರೇವು ಪಟ್ಟಣಗಳಾಗಿದ್ವು. ಇಮ್ಮಡಿ ಪುಲಿಕೇಶಿಯ ಆಸ್ಥಾನದಲ್ಲಿದ್ದ ರವಿಕೀರ್ತಿಯು ಜೈನನಾಗಿದ್ದು ಈತ ಐಹೊಳೆಯಲ್ಲಿ ಒಂದು ಜಿನಾಲಯವನ್ನು ಕೂಡ ನಿರ್ಮಾಣ ಮಾಡಿದ. ಚಾಲುಕ್ಯರು ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯವನ್ನ ಪೋಷಣೆ ಮಾಡಿದ್ರು. ಪ್ರಮುಖವಾಗಿ ಇವರ ಶಾಸನಗಳು ಸಂಸ್ಕೃತದಲ್ಲಿ ಕಂಡು ಬಂದರೂ ಕೂಡ ಅವು ಕನ್ನಡ ಲಿಪಿಯನ್ನ ಹೊಂದಿರುತ್ತವೆ. ಚಂದ್ರಾದಿತ್ಯನ ರಾಣಿ ವಿಜ್ಜಿಕೆ ಅಥವಾ ವಿಜಯ ಭಟ್ಟಾರಿಕೆಯು ಸಂಸ್ಕೃತದಲ್ಲಿ ಕೌಮುದಿ ಮಹೋತ್ಸವ ಎಂಬ ನಾಟಕವನ್ನ ರಚನೆ ಮಾಡಿದ್ದಾಳೆ. ಈ ನಾಟಕದಲ್ಲಿ ಪ್ರಮುಖವಾಗಿ ಪಾಟ್ಲಿಪುತ್ರದ ರಾಜ್ಕುಮಾರ ಕಲ್ಯಾಣವರ್ಮ ಮತ್ತು ಮಥುರಾದ ರಾಜ್ಕುಮಾರಿಯಾದ ಕೀರ್ತಿಮತಿಯ ಮದುವೆಯ ಪ್ರಸಂಗವನ್ನ ವರ್ಣಿಸಲಾಗಿದೆ. ಇನ್ನು ಈ ವಿಜಯ ಭಟ್ಟಾರಿಕೆಗೆ ಕಾವ್ಯ ದರ್ಶನ ವಿಶಾರದೆ ಎಂಬ ಬಿರುದನ್ನು ನೀಡಲಾಗಿತ್ತು. ಶಿವ ಭಟ್ಟಾರಕನು ಸಂಸ್ಕೃತದಲ್ಲಿ ಹರ ಪಾರ್ವತೀಯ ಎಂಬ ನಾಟಕವನ್ನ ರಚನೆ ಮಾಡಿದ್ದಾನೆ. ಆರ್ಯಭಟನು ಸಂಸ್ಕೃತದಲ್ಲಿ ಕಲ್ಪಸೂತ್ರಗಳನ್ನು ಕೂಡ ರಚನೆ ಮಾಡಿದ. ಪುಲಿಕೇಶಿಯನ್ನು ಹೊಗಳಿರುವ ಕರ್ನಾಟಕೇಶ್ವರ ಕಥಾ ಕಾವ್ಯವು ಕನ್ನಡದಲ್ಲಿ ರಚಿಸಲ್ಪಟ್ಟ ಆಗಿನ ಕಾಲದ ಮೊದಲ ಕೃತಿಯಾಗಿದೆ. ವಿನಯಾದಿತ್ಯನು ಗುಡ್ಡಗೆರೆ ಎಂಬ ಹಳ್ಳಿಯನ್ನ ಜೈನ ಅಗ್ರಹಾರಕ್ಕೆ ದತ್ತಿಯನ್ನಾಗಿ ಬಿಟ್ಟುಕೊಟ್ಟ ಎಂದು ಹೇಳಲಾಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ PU ಉಪನ್ಯಾಸಕರ ವಿಭಾಗದಲ್ಲಿ ನಾವು ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪದ ಬಗ್ಗೆ ಗಮನಿಸೋಣ. ಚಾಲುಕ್ಯರನ್ನು ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರವರ್ತಕರು ಎಂದು ಕರೆಯಲಾಗಿದೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ದೇವಾಲಯಗಳ ನಿರ್ಮಾಣ ಕಾರ್ಯ ಆರಂಭವಾದದ್ದು ಈ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ. ಬಾದಾಮಿ ಚಾಲುಕ್ಯರ ಕಲೆಯ ಪ್ರಮುಖ ಲಕ್ಷಣಗಳು ಇಂತಿವೆ. ಪೂರ್ವಕ್ಕೆ ಮುಖ ಮಾಡಿದ ದೇವಾಲಯಗಳು, ಎತ್ತರದ ಜಗತಿಯ ಮೇಲೆ ದೇವಾಲಯಗಳ ನಿರ್ಮಾಣ, ದೇವಾಲಯದ ಸಮತಟ್ಟಾದ ಚಾವಣಿಗಳು, ದೇವಾಲಯದ ಒಳಭಾಗದಲ್ಲಿ ಪ್ರದಕ್ಷಿಣಾ ಪಥ ಕಂಡುಬರುವುದು, ವೇಸರ ಶೈಲಿಯ ಆವಿಷ್ಕಾರ, ಪಚ್ಚೆಕಲ್ಲು ಮತ್ತು ಕರ್ನೀಲಿ ಕಲ್ಲಿನ ಬಳಕೆ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿದ್ದ ಕೆಲವು ಪ್ರಸಿದ್ಧ ಶಿಲ್ಪಿಗಳು ಇಂತಿದ್ದಾರೆ: ರೇವಡಿ, ಓವಜ್ಜ, ನರಸೋಜ, ಅನಿವಾರಿತಗುಂಡ, ಸರ್ವಸಿದ್ಧಿ, ಆಚಾರ್ಯ ಬಲದೇವ, ಪುಲ್ಲಪ್ಪ, ಚಂಗಮರು ಬಾದಾಮಿ ಚಾಲುಕ್ಯರ ಕಾಲದ ಪ್ರಸಿದ್ಧ ಶಿಲ್ಪಿಗಳಾಗಿದ್ದರು. 1ನೇ ಕೀರ್ತಿವರ್ಮ ಮತ್ತು ಮಂಗಲೇಶರು ನಿರ್ಮಿಸಿದ 4 ಪ್ರಮುಖ ಗುಹಾಂತರ ದೇವಾಲಯಗಳು ಕಂಡುಬಂದಿವೆ. ಮೊದಲನೇ ಗುಹೆ. ಈ ಮೊದಲನೇ ಗುಹೆಯು ಶೈವ ಗುಹೆಯಾಗಿದ್ದು ಇದರಲ್ಲಿ ನಟರಾಜ, ಅರ್ಧನಾರೀಶ್ವರ, ಮಹಿಷಾಸುರ ಮರ್ದಿನಿ, ಗಂಧರ್ವರು, ಗಣಪತಿ ವಿಗ್ರಹಗಳು ಕಂಡುಬಂದಿವೆ. ಇನ್ನು 2ನೇ ಗುಹೆಯು ವೈಷ್ಣವ ಗುಹೆಯಾಗಿದ್ದು ಈ ಗುಹೆಯಲ್ಲಿ ತ್ರಿವಿಕ್ರಮ, ವರಾಹ, ವಾಮನ, ವಿಷ್ಣುವಿನ ಲೀಲೆಯನ್ನು ಸಾರುವ ವಿಗ್ರಹಗಳು ಕಂಡುಬಂದಿವೆ. 3ನೇ ಗುಹೆಯು ಸಹ ವೈಷ್ಣವ ಗುಹೆಯಾಗಿದೆ.
ಈ ಮೂರನೇ ಗುಹೆಯು ಮಂಗಲೇಶನಿಂದ ನಿರ್ಮಾಣವಾದದ್ದು ಎಂದು ಹೇಳಲಾಗಿದ್ದು, ಈ ಗುಹೆಯಲ್ಲಿ ಪ್ರಮುಖವಾಗಿ ನಾಗಶಿಲ್ಪ, ವರಹ, ನರಸಿಂಹ, ವಾಮನ, ಹರಿಹರ ಮತ್ತು ಭೂದೇವಿಯರ ಶಿಲ್ಪಗಳು ಕಂಡುಬಂದಿವೆ. ನಾಲ್ಕನೇ ಗುಹೆಯು ಜೈನ ಗುಹೆಯಾಗಿದ್ದು, ಇದನ್ನ ಪಾರ್ಶ್ವನಾಥ ಗುಹೆ ಅಥವಾ ಮೇಗಣ ಗುಹೆ ಅಂತಲೂ ಕೂಡ ಕರೆಯುತ್ತಾರೆ. ಈ ನಾಲ್ಕನೇ ಗುಹೆಯಲ್ಲಿ ಮಹಾವೀರ, ಪಾರ್ಶ್ವನಾಥ, ಯಕ್ಷ ಹಾಗೂ ಯಕ್ಷಿಣಿಯರ ವಿಗ್ರಹಗಳು ಕಂಡುಬಂದಿವೆ. ಈ ನಾಲ್ಕನೇ ಗುಹೆಯು ದಕ್ಷಿಣ ಭಾರತದ ಅತ್ಯಂತ ಪ್ರಾಚೀನ ಗುಹಾಂತರ ದೇವಾಲಯ ಎಂದು ಗುರುತಿಸಲಾಗಿದೆ. ಇನ್ನು ಐಹೊಳೆಯನ್ನು ವಾಸ್ತುಶಿಲ್ಪದ ಬಯಲು ಪ್ರದರ್ಶನ ಶಾಲೆ ಮತ್ತು ದೇವಾಲಯಗಳ ಪಟ್ಟಣ ಅಂತಲೂ ಕೂಡ ಕರೀತಾ ಇದ್ರು. ಪರ್ಸಿ ಬ್ರೌನ್ ಅವರು ಐಹೊಳೆಯನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆದಿದ್ದಾರೆ. ಐಹೊಳೆಯಲ್ಲಿ ಕಂಡುಬರುವ ಪ್ರಮುಖ ದೇವಾಲಯಗಳು ಇಂತಿವೆ: ಲಾಡ್ಖಾನ್ ದೇವಾಲಯ, ದುರ್ಗಾ ದೇವಾಲಯ, ಹುಚುಮಲ್ಲಿ ಗುಡಿ, ಮೇಗುತಿ ದೇವಾಲಯ, ರಾಮಲಿಂಗ ದೇವಾಲಯ, ಕೋಂಟಿ ಗುಡಿ ಮತ್ತು ಮುಂತಾದವುಗಳು. ಇನ್ನು ಪಟ್ಟದ ಕಲ್ಲಿನಲ್ಲಿ ಕಂಡುಬರುವ ಪ್ರಮುಖ ದೇವಾಲಯಗಳು ಇಂತಿವೆ: ವಿರೂಪಾಕ್ಷ ದೇವಾಲಯ, ಸಂಗಮೇಶ್ವರ ದೇವಾಲಯ, ಗಳಗನಾಥ ದೇವಾಲಯ, ಪಾಪನಾಥ ದೇವಾಲಯ, ಜೈನ ನಾರಾಯಣ ಗುಡಿ, ಜಂಬುಲಿಂಗೇಶ್ವರ ಗುಡಿ ಮತ್ತು ಮುಂತಾದವುಗಳು. ಬಾದಾಮಿಯಲ್ಲಿ ಕಂಡುಬರುವ ಪ್ರಸಿದ್ಧ ದೇವಾಲಯಗಳು ಇಂತಿವೆ: ಮಾಲೆಗತ್ತಿ ದೇವಾಲಯ, ಭೂತನಾಥ ದೇವಾಲಯ, ತ್ರಿಮೂರ್ತಿ ದೇವಾಲಯ, ಜಂಬುಲಿಂಗಾಯ ವಿರೂಪಾಕ್ಷ ದೇವಾಲಯ ಮತ್ತು ಮುಂತಾದವುಗಳು.